ಯಲ್ಲಿ ನಿನ್ನೆ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಉದ್ದೇಶವನ್ನ ಹೊಂದಿತ್ತು. ಅದೇ ಸಂಸ್ಥೆ ಹಿಂದೆ ಮಾಡಿದ ಕಾರ್ಯಕ್ರಮದ ಪೋಸ್ಟರ್ಗಳಿದು. ಉತ್ಕರ್ಷ್ ಅವರೇ, ಕಾಶ್ಮೀರದಲ್ಲಿ ಬಲವಂತವಾಗಿ ಹಾಗಾದ್ರೆ ಒತ್ತುವರಿ ಮಾಡ್ಕೊಂಡಿರೋರು ಯಾರು? ಭಾರತ ಸರ್ಕಾರನ. ಯಾಕಂದ್ರೆ ಇವ್ರು ಬೇರೆ ಪೋಸ್ಟ್ಗಳಲ್ಲಿ ಭಾರತ ಸರ್ಕಾರ ವಿರುದ್ಧವಾಗಿ ಧ್ವನಿ ಇರೋದು. ಹೀಗಾಗಿ ಇದನ್ನ ನಾವು ಹಿಂಗೆ ಅಸ್ಯೂಮ್ ಮಾಡ್ಕೊಳ್ಬೋದಾ ಅಂತ. ಮೇಡಮ್ ನೋಡಿ, ಈ ವಿಚಾರದಲ್ಲಿ 3 ಅಂಶಗಳನ್ನು ಭಾಳ ಪ್ರಮುಖವಾಗಿ ಗಮನಿಸಬೇಕು. ಮೊದಲನೇದೇನು ಅಂತಂದರೆ, ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ದೇಶದ್ರೋಹದ ಘಟನೆಗಳು ಇದೇನು ಮೊದಲಲ್ಲ. ಈ ಹಿಂದೆ ಕೂಡ ಬಹಳ ಸ್ಪಷ್ಟವಾಗಿ AISA ಸಂಘಟನೆಯ ಮುಖಾಂತರ ಸ್ಪಾರ್ಕ್ ಎನ್ನುವಂಥ ಸಂಸ್ಥೆ, ನಿಮ್ಗೆ ಹೇಳ್ತೀನಿ, ಶಾರ್ಜಿಲ್ ಇಮಾಮ್ ಯಾವ ವ್ಯಕ್ತಿ ಹೇಳ್ತಾನೆ ವಿ ವಿಲ್ ಕಟ್ ಆಫ್ ದ ಚಿಕನ್ ನೆಕ್ ಫ್ರಮ್ ಇಂಡಿಯಾ ಅಂತ ಹೇಳಿದಂಥ ವ್ಯಕ್ತಿ ಪರವಾಗಿ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಉಮರ್ ಖಲೀದ್ ಎನ್ನುವಂಥ ಒಬ್ಬ ದೇಶದ್ರೋಹಿ ಹೇಳ್ತಾನೆ ಅಫ್ಜಲ್ ಹಮ್ ಶರ್ಮಿಂದಾ ಹೇ ತೆರಾ ಕಾಟಿರ್ ಜಿಂದಾ ಎಂದು ಹೇಳಿದಂಥ ಉಮರ್ ಖಲೀದ್ನ ಪರವಾಗಿ ಕಾರ್ಯಕ್ರಮ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂಥ ಯೂನಿವರ್ಸಿಟಿ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ. ಎರಡನೇದೇನು ಅಂತಂದರೆ, ನಿನ್ನೆ ನಡೆದಂಥ ಕಾರ್ಯಕ್ರಮ ಯಾರಾದರೂ ಒಪ್ತಕ್ಕಂಥ ಕಾರ್ಯಕ್ರಮನ, ಆ ಕಾರ್ಯಕ್ರಮದ ಹೆಡ್ಡಿಂಗ್ ಏನಿದೆ ರೀ, ಇಂಡಿಯನ್ ಸ್ಟೇಟ್ ಆನ್ ಕಾಶ್ಮೀರ್ ಅಂತ ಹೇಳ್ತಾರೆ. 35 years of justice denied, condemn the violence by the Indian state on Kashmir ಅಂತಂದ್ರೆ ಏನರ್ಥ ಅಂದ್ರೆ, ಕಾಶ್ಮೀರ್ ಭಾರತದ ಭಾಗವಲ್ಲ, ಭಾರತದ ಸೈನಿಕರು ರೇಪಿಸ್ಟ್ಗಳ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡ್ತಕ್ಕಂಥದ್ದು, ದೇಶದ್ರೋಹದ ಚಟುವಟಿಕೆಯನ್ನ ಸೈನಿಕರು ಮಾಡ್ತಾ ಇದ್ದಾರೆ ಅಂತ ಹೇಳುವಂತ ಸ್ಪಷ್ಟವಾದಂಥ ಸಂದೇಶವನ್ನ ಆ ಸ್ಪಾರ್ಕ್ ಎನ್ನುವಂಥ ಸಂಸ್ಥೆ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಕೊಡ್ಲಿಕ್ಕೆ ಹೊಟ್ಟಿದ್ದಂಥದ್ದು. ಇದನ್ನ ಯಾರು ಕೂಡ ಒಪ್ಪಲಿಕ್ಕೆ ತಯಾರಿಲ್ಲ. ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ. ಮತ್ತೆ ಮೂರನೇದು ಬಹಳ ಪ್ರಮುಖವಾಗಿ ಪೊಲಿಟಿಕಲ್ ಹೇಳಬೇಕು ಅಂತಂದ್ರೆ, ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಗೂ ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ಆತ್ಮೀಯವಾದಂತ ನಂಟಿದೆ. ಮೊನ್ನೆ ಅಲ್ಲಲ್ಲ, ಒಂದ್ ನಿಮಿಷ, ಮೊನ್ನೆ ಸಿದ್ದರಾಮಯ್ಯನವರು ಒಂದು ಪೋಸ್ಟ್ ಅನ್ನು ಹಾಕ್ತಾರೆ ಫೇಸ್ಬುಕ್ ಅಲ್ಲಿ. ಆ ಗ್ಯಾರಂಟಿ ಸ್ಕೀಮ್ಗಳ ರಿಪೋರ್ಟ್ ಅನ್ನ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಇಂದ ಬಹಳ ಸ್ಪಷ್ಟವಾಗಿ ಉತ್ಕೃಷ್ಟವಾಗಿ ಕೆಲಸ ಮಾಡ್ತೀನಿ. ಸೊ ತಪ್ಪೇನು ಅಂತಂದ್ರೆ, ಇಂಥ ದೇಶದ್ರೋಹದ ಚಟುವಟಿಕೆಗಳಿಗೆ ಉತ್ತೇಜನ ಕೊಡ್ತಕ್ಕಂಥ ಯೂನಿವರ್ಸಿಟಿ ಕಡೆಯಿಂದ ಆ ಯೂನಿವರ್ಸಿಟಿ ಸರ್ಕಾರ ಕೈ ಜೋಡಿಸುತ್ತೆ ಅಂತಂದ್ರೆ, ಪಾಪ ನಮ್ಮ ABP ಕಾರ್ಯಕರ್ತರ ಮೇಲೆ ಆಸ್ ಯೂಶುವಲ್ ಫಿಕ್ಸ್ಡ್ ಅದು ಕೇಸ್ ಫಿಕ್ಸ್ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ನಾವು ಪ್ರತಿ ಬಾರಿ ಹೇಳ್ತಾ ಇದ್ವಿ, ಈ ಎಡಪಂಥೀಯರು, ಈ ಎಡಬಿಡಂಗಿಗಳು, ಸ್ವಯಂ ಘೋಷಿತ ಬುದ್ಧಿಜೀವಿಗಳು, ಕಾಂಗ್ರೆಸ್ನವರು, ದೇ ಆರ್ ಆಲ್ ಒಂದೇ ನಾಣ್ಯದ ಎರಡು ಮುಖಗಳು. ಎಡಪಂಥೀಯರು ಖಂಡಿತವಾಗ್ಲೂ ಇದೇನಿದು, ಇದೇ ಘಟನೆ ಏನ್ರಿ, ಇದೇನ್ರಿ ಇದೇನಿದು, ಇದನ್ನೇನ್ರಿ, ಇದನ್ನ ನೀವು ಒಪ್ಕೊಳ್ತೀರಾ ನೀವು? ಹಾಗಾದ್ರೆ ಈ ಘಟನೆ ಏನು? ಯಡಲಿ ಸರ್, ಆಯ್ತು. ಉತ್ಕರ್ಷ್ ಅವ್ರು ಮಾತನಾಡಿದ್ದನ್ನು ನಾವು ಕೇಳಿಸ್ಕೊಂಡ್ವಿ. ನಿಮ್ಮದೇ ಒಪಿನಿಯನ್ ತಗೊಳ್ತೀನಿ. ನಾನು ಹಿಂದೆ ತೋರಿಸಿದ ಪೋಸ್ಟರ್, ಈ ಪೋಸ್ಟರ್ ಎರಡೂ ಕೂಡ ಅದು ಸಾಧ್ಯ ಆದ್ರೆ ಟೆಕ್ಸ್ಟ್ ಅನ್ನು ತೆಗೆದುಬಿಟ್ಟು ಇನ್ನೊಂದು ಸ್ವಲ್ಪ ಕೆಳಗಡೆ ಇರುವ ಫೋಟೋ ಕಾಣೋ ರೀತಿಯಲ್ಲಿ ಡಿಸ್ಪ್ಲೇ ಮಾಡಿ. ಉತ್ಕರ್ಷ್ ಅವರು ಹೇಳ್ತಾ ಇದ್ದ ಹಾಗೆ ಅಲ್ಲಿರುವ ಪೋಸ್ಟರ್ಗಳಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಶಾರ್ಜಿಲ್ ಇಮಾಮ್, ಉಮರ್ ಖಾಲಿದ್ ಅಂಡರ್ ಟ್ರಯಲ್ ಸರ್, ನಾನು ಒಪ್ಕೊಳ್ತೀನಿ. ಆದರೆ ಅಲ್ಲಿದ್ದ ಡಿಸ್ಕಷನ್ನ, ಡಿಬೇಟ್ನ ಟಾಪಿಕ್ ಏನಿದೆ, ಬೇಲು ಕೊಡ್ತಾ ಇಲ್ಲ, ಟ್ರಯಲ್ ಕೂಡ ಮಾಡ್ತಾ ಇಲ್ಲ. ಇವರೆಲ್ಲರೂ ಪೊಲಿಟಿಕಲ್ ಪ್ರಿಸನರ್ಗಳು ಇವರೆಲ್ಲ. ಇವ್ರ ವಿಚಾರದಲ್ಲಿ ನಾವು ಚರ್ಚೆ ಮಾಡಬೇಕು ಅಂತ ಹೇಳಿ ಇದೇ ಯೂನಿವರ್ಸಿಟಿಯಲ್ಲಿ ಇದೇ ಸಂಸ್ಥೆ ಕಡೆಯಿಂದ ಆದಂತಹ ಮತ್ತೊಂದು ಚರ್ಚೆಯ ವಿಚಾರ. ಅಂದ್ರೆ ದೇಶದ ಸಮಗ್ರತೆ ವಿರುದ್ಧವಾಗಿ ನಿಂತವರು, ದೇಶದ ಏಕತೆಯ ವಿರುದ್ಧವಾಗಿ ನಿಂತವರು, ದೇಶದ ಕಾನೂನು ಸುವ್ಯವಸ್ಥೆಯ ವಿರುದ್ಧವಾಗಿ ನಿಂತವರು ಅನ್ನೋ ಆರೋಪ ಹೊತ್ತವರ ಪರವಾಗಿ ಕಾರ್ಯಕ್ರಮವನ್ನ ಮಾಡುವುದು, ದೇಶದ ಅವಿಭಾಜ್ಯ ಅಂಗವಾಗಿರುವ ಕಾಶ್ಮೀರವನ್ನ ಫ್ರೀ ಮಾಡಿ ಅಂತ ಹೇಳಿ ಪೋಸ್ಟರ್ಗಳನ್ನ ಹಾಕುವುದು, ಇದು ಕೂಡ ನಮ್ಮ ಯೂನಿವರ್ಸಿಟಿಗಳಲ್ಲಿ ಅಲೌಡಾ ಅಂತ ಹೇಳಿ. ಯಡಲಿ ಸರ್, ಈಗ ನೀವೇನನ್ನ ಹೇಳಿದಿರೋ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಅವಕಾಶ ಕೊಡ್ಬೇಕಾ? ನಿಮ್ಮ ಒಪಿನಿಯನ್ನು ಅಥವಾ ನಿಮ್ಮ ವಿರೋಧವನ್ನು ವ್ಯಕ್ತಪಡಿಸಿ, ಬೇಡ ಅನ್ನೋದಿಲ್ಲ. ನಾವು ಚರ್ಚೆಗೆ ಸಿದ್ಧ ಇಲ್ಲ ಅನ್ನೋದಿದೆಯಲ್ವಾ, ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಇರತಕ್ಕಂಥದ್ದು ಏನೋ ಅವ್ರ ಮೂಗಿ ನೇರಕ್ಕೆ ಮಾತಾಡ್ತಾರೆ, ಅವ್ರ ಪಕ್ಷದ ಪರವ ಮಾತಾಡ್ತಾರೆ, ಆಯ್ತಾ? ಎಲ್ಲರೂ ಸಹಿತ ವಿರೋಧಿಗಳು, ನಾವು ಮಾತ್ರ ದೇಶ ಪ್ರೇಮಿಗಳು ಅಂತ ಹೇಳ್ಬಿಟ್ಟು. ಸ್ವಾಮಿ, ಈ ದೇಶ ಎಲ್ಲರಿಗೂ ಸಂಬಂಧಪಟ್ಟದ್ದು, ಈ ದೇಶ ಎಲ್ಲರಿಗೂ ಸಂಬಂಧಪಟ್ಟದ್ದು, ಎಲ್ಲರಿಗೂ ನಮ್ಮ ದೇಶ ಪ್ರೇಮ ಇದೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾರು ಅವರು ಇವರು ಅಂತಲ್ಲ. ನೀವು ಮೊದಲನೇದಾಗಿ ಈ ದೇಶದ ಸಂವಿಧಾನವನ್ನು ಒಪ್ಪುವವರು, ಕಾನೂನನ್ನು ಒಪ್ಪುವವರು, ಕಾನೂನನ್ನ ಕೈಗೆ ತೆಗೆದುಕೊಳ್ಳಕೂಡದು.
ನೀವು ಅಲ್ಲಿ ಹೋಗಿ ಹಲ್ಲೆ ಮಾಡಕೂಡದು. ಅದಕ್ಕೋಸ್ಕರ ಸರ್ 100% ಅದನ್ನ ಹೇಳ್ತೀನಿ, ಅದಕ್ಕೊಂದು ವ್ಯವಸ್ಥೆ ಇದೆ. ಪ್ರಶ್ನೆ ಇದ್ದಿದ್ದು ಸ್ಪೆಸಿಫಿಕಲಿ ಇಂಥ ವಿಚಾರ ಹೇಳ್ತೀನಿ ಕೇಳಿ. ಆಯ್ತಮ್ಮ, ಈ ದೇಶದ್ರೋಹದ ಪೋಸ್ಟರ್ ಹಾಕಿದ್ರು, ಅದನ್ನ ಕಂಪ್ಲೇಂಟ್ ಮಾಡ್ಲಿಕ್ಕೆ, ಅದನ್ನ ಪ್ರಶ್ನಿಸಲಿಕ್ಕೆ ಒಂದು ವ್ಯವಸ್ಥೆ ಯಾರು ಹಾಕಿದ್ರು? ಎಡಪಂಥೀಯರು, ನೀವು ಬಲಪಂಥೀಯರು. ಆಯ್ತಾ, ನೀವು ದೇಶದ್ರೋಹಿಗಳು ಅಂತ ನಾನು ಸಾಬೀತುಪಡಿಸಬಲ್ಲೆ. ನಿಮ್ಮ ದೇಶದ್ರೋಹವನ್ನು ನಾನು ಸಾಬೀತುಪಡಿಸ್ತೇನೆ. ಮೊದಲು ಈ ಕಾನೂನಿಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೊಳ್ಳಿ. ನೀವು ಮಾತಾಡೋದು ನಾನು ಮಾತಾಡೋದು. ಏನ್ ಹೇಳ್ತೀರಾ ನೀವು? ಏನ್ ಹೇಳ್ತಾ ಇದ್ದೀರಿ? ನೀವು ಸಬ್ಜೆಕ್ಟ್ ಸಿಂಪಲ್. ಯೂನಿವರ್ಸಿಟಿಗಳಲ್ಲಿ ಇಂತಹ ಚರ್ಚೆಗಳಾಗ್ಲಿ, ನೋ ಪ್ರಾಬ್ಲಮ್. ನಾನು ಇಟ್ನಾಳ್ ಸರ್ಗೆ ಕೇಳಿದಂಥದ್ದೇ ಮತ್ತೆ ಪ್ರಶ್ನೆ ನಿಮಗೆ ರಿಪೀಟ್ ಕೇಳ್ತೀನಿ. ಪದೇ ಪದೇ ಇಂಥ ವಿಚಾರದ್ದೇ ಚರ್ಚೆಗಳಾಗ್ತಾ ಇರುವಾಗ, ಇಂಥ ವಿಚಾರವನ್ನ ಸಮರ್ಥಿಸುವವರನ್ನೇ ಮಾತನಾಡಲಿಕ್ಕೆ ಕರ್ಕೊಂಡು ಬರ್ತಿರುವಾಗ ಉದ್ದೇಶದ ಬಗ್ಗೆ ಪ್ರಶ್ನೆ ಹುಟ್ಟೋದಿಲ್ವಾ? ಅದರ ಬಗ್ಗೆ ನಿಮಗೆ ಅಬ್ಜೆಕ್ಷನ್ ಇದ್ರೆ ಅದರದ್ದೇ ಆದ ಸಕ್ಷಮ ಪ್ರಾಧಿಕಾರಗಳಿದ್ದಾವೆ, ಕಾನೂನುಗಳಿದ್ದಾವೆ, ಸೆಷನ್ಗಳಿದ್ದಾವೆ, ಕೋರ್ಟ್ ಇದೆ. ಅಗೇನ್ ಗೋಯಿಂಗ್ ಟು ABVP ಆಕ್ಟ್ ಸರ್. ನಾನು ಅದ್ರ ಬಗ್ಗೆ ಪ್ರಶ್ನೆ ಕೇಳೋದಲ್ಲ. ನೀವು ಹೋಗಿ ಕಾನೂನು ಪ್ರಕಾರ ಹೋಗಿ. ನಾನು ಕಾನೂನನ್ನ ಕೈಗೆ ತೆಗೆದುಕೊಂಡ್ರೆ ನೀವು ಸಂವಿಧಾನ ವಿರೋಧಿಗಳಾಗ್ತೀರಿ, ದೇಶದ್ರೋಹಿಗಳಾಗ್ತೀರಿ. ನನ್ನ ಪ್ರಶ್ನೆಯನ್ನು ಕೇಳಿಸ್ಕೊಳ್ಳಿ ನೀವು. ನಾನು ABVP ಅಲ್ಲಿ ಹೋಗಿದ್ದು, ಗಲಾಟೆ ಮಾಡಿದ್ದು 100% ಚರ್ಚೆಗೆ ಒಳಪಡಿಸ್ತೀನಿ. ನನ್ನ ಪ್ರಶ್ನೆ ಇದ್ದಿದ್ದು, ಈ ರೀತಿಯ ಚರ್ಚೆಗಳು ಪದೇ ಪದೇ ಒಂದು ಯೂನಿವರ್ಸಿಟಿಯಲ್ಲಿ ಆಗ್ತಾ ಇದ್ದಾಗ ಅನುಮಾನ ಹುಟ್ಟುತ್ತೋ ಹುಟ್ಟೋದಿಲ್ವೋ ಆ ಯೂನಿವರ್ಸಿಟಿಯ ಉದ್ದೇಶದ ಬಗ್ಗೆ ಅಷ್ಟೇ ಪ್ರಶ್ನೆ, ಅಷ್ಟೇ. ಸರಿ, ಈಗ ಅಲ್ಲಿ ಹೋಗಿ ಹಲ್ಲೆ ಮಾಡಿದವ್ರ ಉದ್ದೇಶ ಏನು? ನಾನು ಕೇಳ್ತೀನಿ ಸರ್, ನಾನು 100% ಕೇಳ್ತೀನಿ. ಅದನ್ನು ಚರ್ಚೆ ಮಾಡೋಣ. ಮೊದಲೇದಾಗಿ ಇಲ್ಲಿ ಗಲಾಟೆ ಆಗಿದ್ ನೆನ್ನೆ, ಇರಿ ಬಂದೆ ಮಣಿಕಂಠ ಅವರೇ, ನಿಮ್ದೇ ವಾಯ್ಸ್ ಬೇಕು ಇದಕ್ಕೆ. ಗಲಾಟೆ ಆಗಿದ್ ನೆನ್ನೆ, ಬಟ್ ಕಳೆದ 3-4 ವರ್ಷಗಳಿಂದ ಇಂಥ ಚರ್ಚೆ ಆಗಿದೆ. ಯಾವುದೇ ರೀತಿ ತನಿಖೆನೂ ಆಗಿಲ್ಲ, ಯಾವುದೇ ರೀತಿ ಎನ್ಕ್ವೈರಿನೂ ಆಗಿಲ್ಲ, ಯಾವುದೇ ರೀತಿ ಆಕ್ಷನ್ ಆಗಿಲ್ಲ, ಯಾವುದೇ ರೀತಿ ನಿರ್ಬಂಧನೂ ಆಗಿಲ್ಲ. ಗಲಾಟೆ ಆಗಿದ್ ನೆನ್ನೆ ಖಂಡನೀಯ, ನಾನು ಒಪ್ಕೊಳ್ತೀನಿ. ಬಟ್ ಇಂಥ ಚರ್ಚೆಗಳು ಕಳೆದ 3-4 ವರ್ಷದಿಂದ ನಿರಂತರವಾಗಿ ಆಗ್ತಾ ಇದೆಯಾ? ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ನಾನು ಕೇಳ್ತಿದ್ದೀನಿ. ABVP ಅವರು ಮಾತಾಡುವಾಗ ಹೇಳಿದ್ರು 2 ವರ್ಷದಿಂದ ಅಂತ. ನೀವು ಅದಕ್ಕೆ ಇನ್ನೊಂದು 2 ವರ್ಷ ಸೇರಿಸಿ 4 ವರ್ಷ ಹೇಳ್ತಾ ಇದ್ದೀರಿ. Instagram post of the organization. ನಾನು ನನ್ನ ಹೋಮ್ವರ್ಕ್ ಮೇಲೆ ಕೇಳ್ತಾ ಇದ್ದೀನಿ ಸರ್. ನಾನು ನನ್ನ ಹೋಮ್ವರ್ಕ್ ಮೇಲೆ ಕೇಳ್ತಾ ಇದ್ದೀನಿ. 2021ರಿಂದ ಕೂಡ ಪೋಸ್ಟ್ಗಳಿದೆ, ನಾನು ತೋರಿಸ್ತೀನಿ ನಿಮಗೆ. ಆಯ್ತು, ಈಗ ನಾವು ಹೇಳ್ತಾ ಇರೋದು, ನಾನಾಗ್ಲಿ ಅವರಾಗ್ಲಿ ಯಾರೇ ಆಗಿರ್ಲಿ, ಭಾರತೀಯ ಸೇನೆ ಮೇಲೆ ಆರೋಪ ಮಾಡ್ತಾ ಇಲ್ಲ. ಭಾರತೀಯ ಸೇನೆ ಅನ್ನೋದು ಯಾವುದು ಕುನಾನ್ ಮತ್ತು ಪುಷ್ಕರಾದಲ್ಲಿ 125 ಜನ ಸೈನಿಕರು ಹೋಗಿ ಮಧ್ಯರಾತ್ರಿ ಹೊತ್ತಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಗಂಡಸರ ಬಗ್ಗೆ ಟಾರ್ಚರ್ ಕೊಟ್ಟು ಸುಮಾರು 60ರಿಂದ 70 ಜನ ಹೆಣ್ಮಕ್ಳ ಮೇಲೆ, 13 ವರ್ಷದಿಂದ 80 ವರ್ಷದ ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಮಾಡಿದ್ದಾರೆ, ನಾನು ಹೇಳ್ತೀನಿ, ಮಾಡಿದ್ದಾರೆ ಅಂತ ಹ್ಯೂಮನ್ ರೈಟ್ಸ್ ವಾಚ್ ಅಂತ ಒಂದು ಸಂಸ್ಥೆ ಅದು ಸಹಿತ ಸ್ಪಷ್ಟವಾಗಿ ಹೇಳಿದೆ. 2 ನಿಮಿಷ ಮಾತಾಡಕ್ಕೆ ಅವಕಾಶ ಕೊಡಿ. ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಸ್ಥೆಗಳು ದಾಖಲಿಸಿದ್ದಾವೆ. ಆಯ್ತು, ಸ್ಥಳೀಯ ಮ್ಯಾಜಿಸ್ಟ್ರೇಟ್ ಮಾರ್ಚ್ 5ನೇ ತಾರೀಕು ಘಟನಾ ಸ್ಥಳಕ್ಕೆ ಸ್ವತಃ ಭೇಟಿ ಆಗ್ತಾರೆ. 23 ಮಹಿಳೆಯರು ಮಾಡಿದ ರೇಪ್ ಆರೋಪವನ್ನು ದೃಢೀಕರಣ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಆ ನಂತರ ಅದು ಹೈಕೋರ್ಟ್ಗೆ ಹೋಗುತ್ತೆ. ಕೆಲವು ವರದಿಗಳು ಅವಾಗ 33 ಮಹಿಳೆಯರನ್ನು ಸಂದರ್ಶಿಸಿದ್ದಾವೆ, ಅತ್ಯಾಚಾರನ ದೃಢಪಡಿಸಿದ್ದಾವೆ. ಅದರ ಜೊತೆಗೆ ಮಾನವ ಹಕ್ಕು ಸಂಸ್ಥೆಗಳು ಈ ಅತ್ಯಾಚಾರ ಘಟನೆಗಳು ಗಂಭೀರವಾಗಿ ಪರಿಗಣಿಸಬೇಕು ಅಂತ ತನಿಖೆಗೆ ಒತ್ತಾಯಿಸಿದ್ದಾವೆ. ಅದನ್ನ ಸರ್ಕಾರಿ ಸಂಸ್ಥೆಗಳು ವಿರೋಧಿಸಿದ್ದಾವೆ. ಆಯ್ತಾ, ಇವಾಗೂ ಸಹಿತ ಅದು ಕೇಸು ಟ್ರಯಲ್ ಅಲ್ಲಿ ಇದೆ. ಎಷ್ಟು ವರ್ಷ ಆಯ್ತು? 35 ವರ್ಷ. 35 ವರ್ಷದ ಹಿಂದೆ 2 ಗ್ರಾಮಗಳ ಮಹಿಳೆಯರ ಮೇಲೆ ಆಗಿರ್ತಕ್ಕಂಥ ಸಾಮೂಹಿಕ ಅತ್ಯಾಚಾರ ಇವತ್ತರೆಗೂ ಆಗ್ತಾ ಇದೆ. ಇವಾಗ ಹೇಳ್ತಾ ಇದೆ ಇನ್ನು 100 ವರ್ಷ ಆದ್ರೂ ಅದು ಬಗೆಹರಿದಿಲ್ಲ. ಅಲ್ಲ, ಅದ್ರ ಅರ್ಥ ಏನು ಅಂದ್ರೆ, ಯಾವಾಗ ರಿಸಲ್ಟ್ ಬಂದಿಲ್ವೋ, ಯಾವಾಗ ಶಿಕ್ಷೆ ಆಗಿಲ್ವೋ, ಅದು ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಒಪ್ಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋದನ್ನು ನೀವು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹೇಳ್ತಾ ಇದೆ, ದೃಢೀಕರಣ ಮಾಡ್ತಾ ಇದೆ. ನಾನು ಮತ್ತೆ ಹೇಳ್ತೀನಿ, ತನಿಖೆ ಆಗ್ಲೇಬೇಕು, ತೀರ್ಪು ಬರಲೇಬೇಕು. ಅಲ್ಲಿವರೆಗೂ ಜಡ್ಜ್ಮೆಂಟ್ ಪಾಸ್ ಮಾಡ್ಲಿಕ್ಕೆ ನಾನು ನೀವು ಯಾರು ಅಲ್ಲ. ನೀವು ಉತ್ತರ ಕೊಟ್ಟಿಲ್ಲ. 100% ಮಾಡಬೇಕು. ನನ್ನ ಪ್ರಶ್ನೆ ನೀವು ತಲುಪಿಸ್ಕೊಂಡೇ ಇಲ್ಲ ಸರ್. ನಾನು ಮತ್ತೆ ಕೇಳ್ತಾ ಇದ್ದೀನಿ. ಕಾಶ್ಮೀರ ನಮ್ಮ ದೇಶದ ಭಾಗವಲ್ಲ. ಕಾಶ್ಮೀರವನ್ನ ಫ್ರೀ ಮಾಡಬೇಕು. ನಾವು ಪ್ಯಾಲೆಸ್ಟೀನ್ ಪರವಾಗಿ ನಿಂತ್ಕೋಬೇಕು. ಭಾರತ ಸರ್ಕಾರ
ಭಾರತ ಸರ್ಕಾರ ಹಾಗೆ ಭಾರತೀಯ ಸೈನಿಕರ ವಿರುದ್ಧವಾಗಿ ನಾವು ನಿಲ್ಲಬೇಕು. ಇಂಥದ್ದೇ ಚರ್ಚೆಗಳಾಗ್ತಾ ಇರುವಾಗ, ಒನ್ ಸೈಡೆಡ್ ಚರ್ಚೆಗಳಾಗ್ತಾ ಇರುವಾಗ, ಬಯಾಸ್ಡ್ ಚರ್ಚೆಗಳಾಗ್ತಾ ಇರುವಾಗ ಉದ್ದೇಶದ ಬಗ್ಗೆ ಅನುಮಾನ